ನೋಡು, ನಾನು ಹೋದ್ಸಲ ಇಲ್ಲಿಗೆ ಬಂದಿದ್ದು ಸಾವಿತ್ರಿಗೋಸ್ಕರ ಮತ್ತೆ ನನ್ನ ಮಗುಗೋಸ್ಕರ. ನೀನ್ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ರಾಜಕೀಯದ ವಿಷಯಕ್ಕೆ ನನ್ನ ಇಲ್ಲಿವರೆಗೂ ಕರೆದಿದ್ರೆ ಐ ಆಮ್ ಸಾರಿ. ನಾನು ಯಾವತ್ತೂ ನಮ್ಮ ಅಮ್ಮನ ಪರವಾಗೇ ಇರ್ತೀನಿ. ಅಮ್ಮನ ವಿರೋಧಿಗಳಿಗೆ ಯಾವುದೇ ಕಾರಣಕ್ಕೂ ನಾನು ಸಹಾಯ ಮಾಡಕ್ಕಾಗಲ್ಲ. ನಾನಿನ್ನ ಇಲ್ಲಿಗೆ ಕರೆದಿದ್ದು ನನಗೆ ಸಹಾಯ ಆಗ್ಲಿ ಅಂತ, ನಾನು ಹೇಳೋ ಮಾತುಗಳಿಂದ ನಿನಗೆ ಸಹಾಯ ಆಗ್ಬೋದು ಅಂತ. ಏನು, ನೀನ್ ಹೇಳೋ ವಿಷಯದಿಂದ ನನಗ್ ಸಹಾಯ ಆಗತ್ತಾ? ಏನು, ನಾಮಿನೇಷನ್ ವಾಪಸ್ ತಗೋತಾ ಇದೀಯಾ? ಯುದ್ಧಕ್ಕೆ ಅಂತ ನಿಂತ ಮೇಲೆ ಹಿಂದೆ ಹೋಗೋ ಮಾತೇ ಇಲ್ಲ. ಅಷ್ಟಕ್ಕೂ ರಾಜಕೀಯದ ಬಗ್ಗೆ ಮಾತಾಡೋದಕ್ಕಲ್ಲ ನಾನಿನ್ನ ಇಲ್ಲಿಗೆ ಕರೆದಿದ್ದು. ನನ್ನ ಹೋರಾಟ ನ್ಯಾಯವಾಗೇ ಇರುತ್ತೆ. ನಿನ್ನ ಕರೆದು ನಿನ್ ಮೂಲಕ ನಿಮ್ಮ ಅಮ್ಮನ್ನ ಸೋಲಿಸ್ಬೇಕು ಅನ್ನೋ ದುರ್ಬುದ್ಧಿ ನನಗಿಲ್ಲ. ಇಂಥ ಪಿತೂರಿ ಎಲ್ಲ ಮಾಡೋದು ನಾನಲ್ಲ, ಅದೆಲ್ಲ ಮಾಡೋದು ವಿಜಯಾಂಬಿ. ನೋಡು, ನನ್ನ ಮಾಮ್ ಬಗ್ಗೆ ಈ ತರ ಎಲ್ಲ ಮಾತಾಡಬೇಡ. ನಾನ್ ತಾಳ್ಮೆಯಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ನೀ ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಅನ್ಕೊಂಡಿದ್ಯಾ? ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೋಬೇಡ. ಮೊದಲು ನಾನೇನ್ ಹೇಳ್ತಿದ್ದೀನಿ ಅದನ್ನ ಕೇಳು. ಅದಾದ್ಮೇಲೆ ನೀನೇನ್ ಮಾಡ್ತೀಯೋ ಬಿಡ್ತೀಯೋ ಅದ್ ನಿನಗ್ ಬಿಟ್ಟಿತ್ತು. ನಿನಗ್ ಸತ್ಯ ಗೊತ್ತಾಗ್ಬೇಕು. ನೀನ್ ಯಾರಿಗೋಸ್ಕರ ಬದುಕ್ತಿದ್ಯೋ, ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯೋ, ತಾಯಿ ಅನ್ನೋ ಕಾರಣಕ್ಕೆ ಯಾರಿಗೋಸ್ಕರ ತನ್ನ ಜೀವನನೇ ಮುಡಿಪಾಗಿಟ್ಟಿದ್ಯೋ, ಅವಳು ನಿನ್ ತಾಯಿನೇ ಅಲ್ಲ. ನೀನು ಆ ವಿಜಯಾಂಬಿಕಾ ಮಗ ಅಲ್ಲ. ಶ್ರಾವಣಿ, ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದೀಯಾ? ನಾನು ಸ್ವಲ್ಪ ಎಮೋಷನಲ್ ಆಗಿ ಬಿಹೇವ್ ಮಾಡ್ತೀನಿ ಅಂದ ಮಾತ್ರಕ್ಕೆ ನನ್ನ ತಾಯಿ ವಿರುದ್ಧನೇ ನನ್ನ ಎತ್ ಕಟ್ಟಬೇಕು ಅನ್ಕೊಂಡಿದೀಯಾ, ಅಥವಾ ತಾಯಿ ಮಗನ್ನ ಬೇರೆ ಮಾಡ್ಬೇಕು ಅನ್ಕೊಂಡಿದೀಯಾ? ತಾಯಿ ಮಗುನ ಬೇರೆ ಮಾಡೋದು ನಾನಲ್ಲ, ವಿಜಯಾಂಬಿಕಾ. ನನ್ನ ವಿಷಯದಲ್ಲೂ ಅವಳು ಇದನ್ನೇ ಮಾಡಿದ್ದು, ನಿನ್ನ ವಿಷಯದಲ್ಲೂ ಅವಳು ಇದನ್ನೇ ಮಾಡಿರೋದು. ಎಷ್ಟೋ ವರ್ಷಗಳು ನನಗ್ ತಾಯಿ ಪ್ರೀತಿನೇ ಸಿಗದೆ ಇರೋ ಹಾಗೆ ಮಾಡ್ಬಿಟ್ಲು ಅವಳು. ನಿನ್ ವಿಷಯದಲ್ಲೂ ಅಷ್ಟೇನೆ, ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳ್ತಾ ಇರೋ ಹಾಗೆ ಮಾಡಿರೋದು ಅವಳೆ. ಸ್ಟಾಪ್ ಇಟ್ ಶ್ರಾವಣಿ. ಸುಳ್ಳು ಹೇಳ್ಬೇಕಂದ್ರು ನಂಬೋ ತರ ಹೇಳ್ಬೇಕು. ಮಾಮ್ ಇಷ್ಟೆಲ್ಲ ಮಾಡ್ತಿರೋದೆ ನನಗೋಸ್ಕರ. ಮಾಮ್ ರಾಜಕೀಯದಲ್ಲಿ ಗೆದ್ದು ಮಿನಿಸ್ಟರ್ ಆದ್ರೆ ನಾನು ಮಿನಿಸ್ಟರ್ ಮಗ ಅನ್ಸ್ಕೋತೀನಿ. ದಡ್ಡನ ನೀನು. ನಿನಗೋಸ್ಕರನೇ ಮಾಡೋದಾಗಿದ್ದಿದ್ರೆ ಅವಳು ನಿನ್ನನ್ನೇ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾ ಇದ್ಲು. ಅವಳು ಗೆಲ್ಲೋದಕ್ಕೋಸ್ಕರ ನಿನ್ನನ್ನ ಬಳಸ್ಕೋತಾ ಇದ್ದಾಳೆ ಅಷ್ಟೇ. ಆದ್ರೆ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವಳು ಹಾಕೊಂಡಿರೋದು ತಾಯಿ ಅನ್ನೋ ಮುಖವಾಡ.